ದಾಸ್ರಳಿ ಡಿವೈಸ್ ಮತ್ತೆ ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ. ಸೊ ಮೂನಿ ಫಾಲ್ಸ್ ಆಯಿತು ನಮ್ಮದು. ನೆಕ್ಸ್ಟು ಇವಾಗ ಬೀವರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಹವಾಸುಪೈ ಟ್ರೈಲಲ್ಲಿ. ಸೊ ಬನ್ನಿ ಹೋಗೋಣ ಅಂತೆ. ಇಲ್ಲಿಂದ 1 ಮೈಲ್ ಹೈಕ್ ಇದೆ. 1 ಮೈಲ್ ರೈಟ್ ಮಚ್ಚ? 2 ಮೈಲ್ಸ್ ಹೈಕ್ ಇದೆ. ಸೊ ಸ್ಲೋ ಆಗಿ ಹೋಗೋಣ, ಬಟ್ ಮಧ್ಯದಲ್ಲಿ ತುಂಬ ರಿವರ್ ಕ್ರಾಸಿಂಗ್ ಎಲ್ಲ ಇದೆ, ಮೆತ್ತಗೆ ಮಾಡ್ಕೊಂಡು ಹೋಗೋಣ ಅಂತೆ. ನೋಡಿ ಮೂನಿ ಫಾಲ್ಸು. ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡೋಣ. ವಾವ್, ಮೂನಿ ಫಾಲ್ಸ್ ಆಯಿತು. ಇವಾಗ ನೋಡಿ ಮತ್ತೆ ನೀರಲ್ಲಿ ಹೋಗಬೇಕು ಹುಷಾರಾಗಿ. ಅಬ್ಬಾ ಕ್ರೇಜಿ. ಚೆನ್ನಾಗಿದೆ. ಅರೆ ಟಿಲ್ ಹಿಯರ್ ಇಟ್ ಈಸ್ ಕಮಿಂಗ್ ಮಚ. ನೋಡಿ ಇದ್ರದ್ದು ಆ ಹಬೆ ಇಲ್ಲಿ ತನಕ ಬರ್ತಾ ಇದೆ ಮೂನಿದು. ಮಿಸ್ಟು ನೋಡಿ ಅಲ್ಲಿದೆ ಫಾಲ್ಸು, ಇಲ್ಲಿ ತನಕ ಬರ್ತಾನೆ ಇದೆ ಅಪ್ಪ. ಅಬ್ಬಾ ಅಯ್ಯೋ ಆಮೇಲೆ ಏನಂದರೆ ಬೀವರು ಅಷ್ಟೇ, ಅದು ಅಲ್ಟಿಮೇಟ್ ಸಕ್ಕತ್ತಾಗಿದೆ. ಅದೊಂಥರ ಲೇಯರು. ನಾವು ಇದು ವಾಲ್ಪೇಪರ್ ಥರ, ಅದು ಚೆನ್ನಾಗಿದೆ. ಹೋಗೋಣ ಅಂತೆ. ಸ್ವಲ್ಪ ಅಪ್ಪೆಲ್ಲ ಇದೆ ಗುರು. ಅಬ್ಬಾ ಗುರು, ಏನು ಗುರು ಇದು ಹಿಂಗಿದೆ. ರೋಡ್ ಸ್ವಲ್ಪ ಸರಿ ಇಲ್ಲ, ಇದು ಸ್ವಲ್ಪ ಹುಷಾರಾಗಿ ಹೋಗಬೇಕು. ಅದೇ ಫಾಲ್ಸು ಮೂನಿ ಫಾಲ್ಸ್ ವಾಟರೇ ಇಲ್ಲೂ ಹೋಗ್ತಾ ಇದೆ. ವಾಟ್ ಮಚ? ಯು ವಿಲ್ ಚೇಂಜ್ ಶೂಸಾ? ಓಕೆ. ಮೂನಿ ಬಂದುಬಿಟ್ಟು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು 2 ಡೇಸ್ ತನಕ, ಮುಂಚೆ ತನಕ. ಅದಕ್ಕೆ ತುಂಬ ಫ್ಲಡ್ಸ್ ಇದೆ, ಬೇರೆ ಮಳೆ. ಬೀವರ್ ಫಾಲ್ಸು ಕ್ಲೋಸ್ ಆಗಿಬಿಟ್ಟಿತ್ತು. ಸದ್ಯ ಓಪನ್ ಆಗಿದೆ. ನೆನ್ನೆ ಮೊನ್ನೆ ಮಳೆ ಇರಲಿಲ್ಲ, ಓಪನ್ ಆಗಿದೆ. ಆಮೇಲೆ ಮಳೆ ಬಂದಾಗ ಸ್ವಲ್ಪ ಕಲರು ಬೇರೆದಿರುತ್ತೆ, ನೀರ್ದು ಬ್ರೌನಿಷ್ ಇರುತ್ತೆ. ಸೊ ಮಳೆ ಇಲ್ಲ ಅಂದ್ರೇ ಒಳ್ಳೆಯದು. ನೋಡಿ ಏನು ಸಗದಾಗಿದೆ. ಜಾಲಿ ಮರನ ಏನಿದು, ಜಾಲಿ ಮರ ಥರನೇ ಇದೆ. ಬಾ, ಇವಾಗ ಇಲ್ಲೊಂದು ರಿವರ್ ಕ್ರಾಸಿಂಗ್ ಬಂತು ನೋಡಿ. ಮನಿ ಅಣ್ಣ ರೆಡಿ ಆದ, ಶೂಸೆಲ್ಲ ಎತ್ಕೊಂಡು ಹೋಗೋಣ ಅಂತೆ ರಿವರ್ ಕ್ರಾಸಿಂಗು. ಕೇರ್ಫುಲ್ ಗುರು.
ಫಸ್ಟ್ ಸ್ಟೆಪ್ ಭಾರಿ ಡೇಂಜರಪ್ಪ. ಕ್ಯಾಮ್ರಾ ಬೇರೆ ಇದೆ, ನಾನು ತುಂಬ ಸ್ಲೋ ಆಗಿ ಕಾಲಿಡಬೇಕು. ಮಚ್ಚ, ಇಸ್ ಇಟ್ ಸ್ಲಿಪ್ಪರಿ? ಚಪ್ಪಲಿ ಹಾಕ್ಕೊಂಡಿದ್ದೀನಪ್ಪ. ಆಹಾ, ಹೋಲಿ ಗ್ವಾಕಮೋಲಿ, ಫುಲ್ಲು ತಣ್ಣಗಿದೆ. ಕ್ರೇಜಿ ತಣ್ಣಗಿದೆ ಗುರು. ಮಚ್ಚ, just because I swam there, it is okay for me. ಓಕೆ, ತಣ್ಣಗಿದೆ ಅಷ್ಟೇ, ಬಟ್ ಚೆನ್ನಾಗಿದೆ. ಕೇರ್ಫುಲ್ ಮಚ್ಚ. ಥ್ಯಾಂಕ್ ಯು, ಬಾಯ್. ಕೇರ್ಫುಲ್. ಯಾ, ಇಲ್ಲಿ ನೋಡಿ ಹೆಂಗಿದೆ. ಓಹೋ, ವಾವ್, ಇಲ್ಲಿ ನೋಡಿ ಹೆಂಗಿದೆ ಫುಲ್ಲು. ಇದರೊಳಗಡೆ ಹಾವು ಗೀವು ಏನಿದೆಯೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಕ್ರೇಜಿ ಇದಂತು. ಯಾವುದೋ ಲೈಕ್ ಯಾವುದೋ ಅಮೆಝಾನ್ ಫಾರೆಸ್ಟಿಗೆ ಬಂದಂಗೆ ಇದೆ, ರೈಟ್ ಮಚ್ಚ? ಸೇಮ್ ಹಂಗೆ ಫೀಲ್ ಆಗ್ತಾ ಇದೆ ನೋಡಿ. ಸುತ್ತಲೂ ನೋಡಿದ್ರೆ ಅಮೆಝಾನೇ. ವಾಟ್ ಟು ಡೂ ಇಫ್ ದೇರ್ ಇಸ್ ಸ್ನೇಕ್ ಅಂಡ್ ಆಲ್ ಮಚ್ಚ ಹಿಯರ್? ಹಾ, crazy. ಓಕೆ, ಫೈನಲಿ ಇಬ್ಬರು ಬೀವರ್ ಫಾಲ್ಸ್ ಹತ್ರ ಬಂದ್ವಿ. ಯಪ್ಪ, ಇದ್ರಷ್ಟು ಕಷ್ಟ ಬೇಡ ಗುರು, ಕ್ರೇಜಿ ಕಷ್ಟ. ಲೈಕ್ ನನಗಂತೂ ಕಾಲು ಇದ್ದಿದ್ದು ಅಬ್ಬ. ಓಕೆ, ಫಸ್ಟ್ ವ್ಯೂ ತೋರಿಸ್ತೀನಿ ನೋಡಿ. 1 2 3 ನೋಡಿ, ಇದೆ ಇಲ್ಲಿ ಬೋರ್ಡ್ ಇದೆ ನೋಡಿ, ಬೀವರ್ ಫಾಲ್ಸು ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಆಟ ಆಡ್ತಾ ಇದ್ದಾರೆ, ಕೆಲವ್ರು ಅಲ್ಲೆಲ್ಲ ಹೋಗಿದ್ದಾರೆ. ಸಖತ್ ಕಷ್ಟ, ಬಟ್ ಅದೇ ನಾವು ಆದಷ್ಟು ಹೋಗ್ತೀವಿ, ನೋಡೋಣ. ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ. ಸಖತ್ ಕಷ್ಟ ಇದೆ, ಲೈಕ್ ಲಿಟ್ರಲಿ ಇಳಿದ್ಬಿಟ್ಟು ಹೋಗಬೇಕು. ಬಾ ಗುರುವೇ ನಮಃ. ಅಬ್ಬಾ, ಅಲ್ಲಿದೆ ಫಾಲ್ಸ್. ಸಿಕ್ಕಾಪಟ್ಟೆ ಕಷ್ಟ. ಓ ಮೈ ಗಾಡ್ ಗುರು, ಸಖತ್ತು ಇದಾಗ್ತಾ ಇದೆಯಪ್ಪ. ಯು ಕ್ಯಾನ್ ಗೋ ಭಯ. ಓಕೆ ಅಬ್ಬಾ, ಫೈನಲಿ ನೋಡಿ ಬೀವರ್ ಫಾಲ್ಸಿಗೆ ಬಂದ್ವಿ. ನೋಡಿ ಎಷ್ಟು ಸುಸ್ತಾಗ್ಬಿಟ್ಟಿದೆ ಈ ಬಿಸಿಲು. ಅಬ್ಬಾ, ಇದು ಬಂದುಬಿಟ್ಟು ಇಲ್ಲಿ ಪಿಕ್ನಿಕ್ ಟೇಬಲ್ ಅಂತ ಇದೆ, ಇಲ್ಲೇ ಆ ಸ್ಪಾಟಲ್ಲಿ ಇದ್ದೀನಿ ನೋಡಿ. ವ್ಯೂ ಇಲ್ಲಿಂದಾನೆ ಬೀವರ್ ಫಾಲ್ಸು. ವರ್ತಾ ಬರೋದಾ ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಪ್ಪ, ನೋಡೋದಕ್ಕೆ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೂವಿನಲ್ಲಿ ನೋಡಿದ್ದೆ ಅಷ್ಟೇ, ಅಲ್ಟಿಮೇಟ್ ಆಗಿದೆ. ಓಕೆ, ಅಲ್ಲಿ ಕೆಳಗಡೆ ಹೋಗಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿಕೊಂಡು ಊಟ ಮಾಡೋಣ ಅಂತೆ. ಬನ್ನಿ ಹೋಗೋಣ. ಬಾ
ಓಕೆ. ಅಯ್ಯಪ್ಪ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇಲ್ಲಿ ಬರೋದಕ್ಕೆ ಕೇಳೋದು ಬೇಡ. ವಾವ್, ಅಲ್ಟಿಮೇಟ್ ಆಗಿದೆ ಇದು. ಎಷ್ಟು ಚೆನ್ನಾಗಿದೆ. ವಾವ್, ನೋಡಿ ಫೈನಲಿ ಬೀವರ್ ಫಾಲ್ಸಿಗೆ ಬಂದ್ವಿ. ನಾನು ಬರ್ತೀನಿ ಅಂತ ಮಧ್ಯದಲ್ಲಿ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇದೆ ಫಾಲ್ಸ್ದು, ಬಟ್ ಅಂತೂ ಖುಷಿ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಆಟ ಆಡೋಣ. ಮಚ್ಚ, ಹೌ ಆರ್ ಯು ಫೀಲಿಂಗ್? ಗುಡ್ ಬಡಿ. ಬಾ, ಇವನು ಆರಾಮಾಗಿ ಬಂದ. ಇವನು ಆರಾಮಾಗಿ ಬಂದ. ಸೊ ನನಗೇನೆ ಇದಾಗಿದ್ದು. ನೋಡಿ ನೋಡಿ ಎಷ್ಟು ಸಖತ್ತಾಗಿದೆ ಗುರು. ಅಲ್ಲ, ಈ ಫಾರ್ಮೇಷನ್ ಎಲ್ಲ ಅದು ಹೆಂಗಾಗಿದೆಯೋ ನನಗೂ ಗೊತ್ತಿಲ್ಲ. ನ್ಯಾಚುರಲ್ ಫಾರ್ಮೇಷನ್ ಇದೆಲ್ಲ ನೋಡಿ. ಇಲ್ಲೆಲ್ಲ ಫುಲ್ ಹಂಗೆ ಇದೆ ನೋಡಿ. ಆ ಸೈಡು ಅಷ್ಟೇ. ಆ ಸೈಡ್ ನೋಡಿ ಕಂಪ್ಲೀಟ್ ಹಂಗೆ ಫಾರ್ಮೇಷನ್ ಇದೆ. ಸಖತ್ತಾಗಿದೆ. ಇದಾದಮೇಲೆ ವ್ಯೂ ನೋಡಿ ಏನು ಸೂಪರಾಗಿದೆ. ಆಮೇಲೆ ಮೈನ್ ಫಾಲ್ಸ್ ಈ ಕಡೆ ಇದೆ. ಇದೊಳ್ಳೆ ಇದ್ರ ಥರ ಇದೆ. ಇದು ಮೈನ್ ಫಾಲ್ಸ್ ನೋಡಿ, ಕ್ರೇಜಿಯಾಗಿದೆ. ಇದೇ ಮೈನ್ ಫಾಲ್ಸು ಬೀವರ್ದು. ವಾವ್, ಸ್ವಿಮ್ಮಿಂಗ್ ಹೊಡಿಬೇಕು. ಒಂದು ಸ್ವಲ್ಪ ಮೈಕು ಕೊಡ್ತೀನಿ ತಡೀರಿ ಇವನಿಗೆ. Catch mic, I will just swim for 1 minute. You can come forward. ಓಕೆ, ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂದ್ಕೊಂಡಿದ್ದೀನಿ. ನಾನಂತೂ ಫುಲ್ಲು ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ಏನಂದರೆ ವಾಪಸ್ ಹೋಗೋದೇ ಇರೋದು ಇವಾಗ. ವಾಪಸ್ 4 ಮೈಲ್ಸ್ ಹೋಗಬೇಕು. ಬಟ್ ಅದೇ ಮೆತ್ತೆ ಊಟ ಮಾಡಿಕೊಂಡು ಮೆತ್ತಗೆ ಹೋಗ್ತೀವಿ. ನೋಡಿ ಏನು ಸೂಪರಾಗಿದೆ. ಕ್ರೇಜಿ ಕ್ರೇಜಿ ಕ್ರೇಜಿ. ಅಲ್ಲಿ ನೋಡಿ, ಅವನು ಅಲ್ಲಿಂದ ಎಲ್ಲ ಜಂಪ್ ಮಾಡ್ತಾ ಇದ್ದಾರೆ ಗುರು ಅಲ್ಲೆಲ್ಲ. ಬಾ, ಇವಾಗಂತೂ ಸೂಪರಾಗಿದೆ. ಈ ಬ್ಲೂ ವಾಟರ್ಗೂ ಇದಕ್ಕೂ ತುಂಬ ಚೆನ್ನಾಗಿದೆ ಗುರು. ಆ ಸೈಡ್ ನೋಡಿ ವ್ಯೂ ಇನ್ನು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಚೆನ್ನಾಗಿದೆ. ಈ ಸೈಡ್ ಫುಲ್ಲು ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ. ಅಬ್ಬಾ, ಒಳ್ಳೆ ಬಾಡಿ ಬೆಳೆಸ್ಕೊಂಡು ಬರಬೇಕಪ್ಪ ಇಲ್ಲೆಲ್ಲ ಫೋಟೋ ತೆಗೆಸ್ಕೋಬೇಕು ಅಂದರೆ.
ಕ್ರೇಜಿ. ವಾಹ್, ಫೈನಲಿ ಕಂಪ್ಲೀಟ್ ಆಯಿತು ನಮ್ಮದು ಹವಾಸುಪೈ ಹೈಕು. ಲೈಕ್ ತುಂಬ ಖುಷಿ ಆಗ್ತಾಯಿದೆ ಕಂಪ್ಲೀಟ್ ಆಯಿತು ಅಂತ. ಅಟ್ ದ ಸೇಮ್ ಟೈಮ್ ಲೈಕ್ ಒಂದು ಎಕ್ಸ್ಪೀರಿಯೆನ್ಸು ಒಂಥರ ಬೇರೆ ದುನಿಯಾಗೆ ಹೋದಂಗಿತ್ತು, ಒಂಥರ ಅಡ್ವೆಂಚರಸ್ಸು. ತುಂಬ ಕಡೆ ಹೋಗಿದ್ದೀನಿ, ಬಟ್ ಇದ್ರ ಥರ ಎಕ್ಸ್ಪೀರಿಯೆನ್ಸ್ ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ. ಇವಾಗಷ್ಟೇ ಜಸ್ಟು ಫೈನಲಿ ಹೆಲಿಕಾಪ್ಟ್ರಿಂದ ಮೇಲೆ ಬಂದ್ವಿ. ಹೆಲಿಕಾಪ್ಟ್ರ್ ಬಂದುಬಿಟ್ಟು ಲೈಕ್ ಮಂಡೇಸು, ಫ್ರೈಡೇಸು, ಥರ್ಸ್ಡೇಸು ಆಪ್ರೇಟ್ ಮಾಡುತ್ತೆ, ಲೈಕ್ ಡಿಪೆಂಡಿಂಗ್ ಆನ್ ವೆದರು. ಒಂದೊಂದು ಸರಿ ನೀವೇನಾದರೂ ಬೇಗ ಹೋಗಬೇಕಂದ್ರೆ ಲೈಕ್ ಅಂದರೆ ಹೆಲಿಕಾಪ್ಟ್ರಲ್ಲೇ ಹೋಗಬೇಕು ಅಂದರೆ ನೀವು ಮುಂಚೆನೇ ಕ್ಯಾಂಪ್ ಗ್ರೌಂಡ್ ರಿಸರ್ವೇಷನ್ ಇಟ್ಕೊಂಡು ಹೆಲಿಕಾಪ್ಟ್ರ್ ಆಪ್ರೇಟಿಂಗ್ ಇದ್ದರೆ ಮಾತ್ರ. ನೋಡಿ, ಲಗೇಜ್ ಎಲ್ಲ ನಾವು ಹೆಲಿಕಾಪ್ಟ್ರಲ್ಲೇ ತೊಗೊಂಬಂದು ಇಲ್ಲೇ ಇಟ್ವಿ. ಇವಾಗ ಎಲ್ಲ ರೆಡಿಯಾಗಿದೆ ವಾಪಸ್ ಹೋಗೋದಕ್ಕೆ. ನೀವು ನೋಡ್ಬೋದು ಎಲ್ಲ ಲಗೇಜ್ ನೋಡಿ ಅಲ್ಲಿ ತಂದುಬಿಟ್ಟು ಡ್ರಾಪ್ ಮಾಡ್ತಾರೆ. ಹೆಲಿಕಾಪ್ಟ್ರಲ್ಲಲ್ಲಿ ಹತ್ತಬೇಕಾದ್ರೆ ಲೋಡ್ ಮಾಡಬೇಕಾದ್ರೆ. ಆಮೇಲೆ ಹವಾಸುಪೈ ಟ್ರೈಬ್ಸ್ಗೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಲೈಕ್ ಫುಡ್ಡು ಸಪ್ಲೈಸು ಅದೆಲ್ಲ ನೋಡಿ, ನೀವು ಟ್ರೈಲರಲ್ಲಿ ಬಂದಿದೆ ಅದೆಲ್ಲ ನೋಡಿ. ಫುಡ್ ಸಪ್ಲೈಸು, ವಾಟರ್ ಸಪ್ಲೈಸ್ ಎಲ್ಲ ಅಲ್ಲಿ ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ ತೊಗೊಂಡು ಹೋಗ್ತಾರೆ ಅಲ್ಲಿನ ಜನಕ್ಕೋಸ್ಕರ. ಆಮೇಲೆ ಈವನ್ ಟೂರಿಸ್ಟ್ ಒಂದು ಅಂಗಡಿ ಇದೆ ಅಲ್ಲಿ, ಅದರಲ್ಲೂ ನೀವು ಲೈಕ್ ಫುಡ್ಡು ಗಿಡ್ಡು ಎಷ್ಟೊಂದು ಸಿಗುತ್ತೆ. ಅದ್ರ ಮೇಲೆ ನಾನು ಸೆಪ್ರೇಟ್ ವಿಡಿಯೋ ಮಾಡಬೇಕಷ್ಟೇ. ನಾವು ಎಷ್ಟೊಂದು ಐಟಮ್ಸ್ ತೊಗೊಂಡೋಗಿದ್ವಿ, ಬಟ್ ಎಲ್ಲ ಲೈಕ್ ಟ್ಯಾಬ್ಲೆಟ್ಸ್ ಓದಿದೆಲ್ಲ ಎಷ್ಟೊಂದು ಅಲ್ಲೇ ಸಿಗ್ತಾಯಿತ್ತು. ಅದ್ರ ಮೇಲೆ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಓವರಾಲ್ ತುಂಬ ಚೆನ್ನಾಗಿತ್ತು. ಇನ್ನೇನು ನಾನು ಇವಾಗ ಇಲ್ಲಿಂದ ವೇಗಸ್ಗೆ ಹೋಗಬೇಕು. ವೇಗಸ್ಗೆ ಹೋಗಿ ನಂಗೆ ನೈಟ್ ಫ್ಲೈಟ್ ಇದೆ. ಸೊ ವೇಗಸ್ಗೆ ಹೋಗಿ ಫುಲ್ಲು ಕಾಲು ಕೈ ಎಲ್ಲ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಹೈಕ್ ಮಾಡಿದ್ದ ವಾಪಸ್ ಫಸ್ಟು ನಂಗೆ ಇವಾಗ ಹೋಗಿ ಫುಲ್ಲು ಥಾಯ್ ಮಸಾಜ್ ಮಾಡಿಸ್ಕೊಂಡು, ಒಳ್ಳೆ ಒರಿಜಿನಲ್ ಥಾಯ್ ಮಸಾಜ್ ಮಾಡಿಸ್ಕೊಂಡು 1 ಅವರು ಅಥವಾ 2 ಅವರು ಆಮೇಲೆ ಹೋಗ್ತೀನಿ. ಆಮೇಲೆ ಇಯರ್ ಪ್ಲಗ್ಸು ಹೆಲಿಕಾಪ್ಟ್ರಲ್ಲಿ ಸೌಂಡ್ ಇರುತ್ತೆ ಅಂತ ಅದಕ್ಕೆಲ್ಲ ಹಾಕ್ಕೊಂಡಿದ್ದು. ನನ್ನ ಫ್ರೆಂಡು ಕಿರಣ್ ರಾತ್ರಿ ಎಲ್ಲ ಗೊರ್ಕೆ ಹೊಡಿತಾನೆ, ಅದಕ್ಕೆ ಇಯರ್ ಪ್ಲಗ್ಸ್ ಹಾಕ್ಕೊಂಡಿರೋದು. ಬಟ್ ನನಗೆ ಕೇಳಿದ್ರೆ ಒನ್ ವೇ ಹೈಕ್ ಮಾಡಿ ತುಂಬ ಚೆನ್ನಾಗಿದೆ ಹೈಕ್ ವ್ಯೂ. ಲೈಕ್ ಡೌನ್ ಹಿಲ್ಲು ಸೂಪರಾಗಿದೆ. ನೀವು ಬರಬೇಕಾದ್ರೆ ಸಖತ್ ಕಷ್ಟ. ನನಗೆ ಈವನ್ ಲೈಕ್ ಇಲ್ಲೆಲ್ಲ ಫುಲ್ಲು ಬೆಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಾನು ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ ಅಲ್ಲಿ ಫಸ್ಟ್ ಡೇ ಹೋದ್ಮೇಲೆ. ಹಿಂಗೆ ನಡೆಯೋಕ್ಕೂ ಆಗ್ತಾಯಿರಲಿಲ್ಲ. ಇವಾಗ್ಲೂ ನಂಗೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ವಿಡಿಯೋಲಿ ನೀವು ನೋಡಿರ್ಬೋದು. ನಾನು ಕೇಳಿದ್ರೆ ತುಂಬ ಹೈಕಿಂಗ್ ಪ್ರಾಕ್ಟೀಸ್ ಇಲ್ಲದೆ ಇರೋರು ಇದು ನೀ ಕ್ಯಾಪ್ಸು ಅದೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಮ್ಯಾಂಡೇಟ್ರಿಗಿರೋ ಇದು ಸುಮ್ಮನೆ ಆಟ ಅಲ್ಲ, ತಮಾಷೆ ಅಲ್ಲ, ಇದು ಲೈಫ್ ಜೊತೆ. ಅಲ್ಲಿ ಮೂನಿ ಫಾಲ್ಸ್ ಹತ್ರ ಇಳಿಬೇಕಂದ್ರೆ ತುಂಬ ಫಿಟ್ನೆಸ್ ಬೇಕು. ಆಮೇಲೆ ಹೈಕ್ ಮಾಡಿ ಹವಾಸುಪೈಗೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಬೇಕಂದ್ರೆ ನೀವು 1 to 2 months ಮುಂಚೆ ತುಂಬ ಹೈಕ್ ಮಾಡಿ ಪ್ರಿಪೇರ್ ಆಗಿ. ಆವಾಗ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ರಿಟರ್ನ್ ನಿಮಗೆ ಆಪ್ಷನ್ ಇದೆ ಅಫ್ಕೋರ್ಸ್. ಎಷ್ಟೋ ಜನ ಹೈಕ್ ಮಾಡೋರು ಮೇಲ್ಗಡೆನೂ ಹೈಕ್ ಮಾಡ್ಕೊಂಬರ್ತಾರೆ. ಇಲ್ಲಾಂದರೆ ಮ್ಯೂಲ್ ಜೊತೆ ಲಗೇಜ್ ಕಳಿಸ್ಬಿಟ್ಟು ಮಾಡ್ಬೋದು. ಇಲ್ಲದ್ರೆ ಹೆಲಿಕಾಪ್ಟ್ರಲ್ಲೂ ಲಗೇಜು ಎಲ್ಲ ತೊಗೊಂಡು ಹೋಗ್ತಾರೆ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದೇ ಓವರಾಲ್ ಎಕ್ಸ್ಪೀರಿಯೆನ್ಸು ನಾನು ಮಾತಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ನಮ್ಮ ಮನಿ ಏನಂತ ನೋಡೋಣ. ಅವ್ನು ಪಾಪ ಇಲ್ಲಿಂದ ಇವಾಗ ಸಾಲ್ಟ್ ಲೇಕ್ ಸಿಟಿಗೆ ಹೋಗಬೇಕು. ಕಾರ್ ಅಲ್ಲಿಂದ ಡ್ರೈವ್ ಮಾಡ್ಕೊಂಬಂದಿದ್ದಾನೆ. ಸೊ ಡ್ರೈವ್ ಮಾಡ್ಕೊಂಬಂದಿದ್ದಾನೆ. Macha, how was the whole experience? It was really nice, Macha. It's worth to do that hike, but unfortunately because of we can't do hike back. But yeah, other than that, it was nice experience. Yeah. Moonee Falls, Beaver Falls, they were risky to go, but they're worth to see. Yeah, Macha. Yeah, overall we made it 3 years back. ನಾವು ಬುಕ್ ಮಾಡಿದ್ದು 2021 3 years ಬ್ಯಾಕ್.
4 ಮೆಂಬರ್ಸ್ ಬುಕ್ ಮಾಡಿದ್ದು, 2 ಮೆಂಬರ್ಸ್ ಬರಲಿಲ್ಲ. ಫೈನಲಿ ವಿ ಡಿಡ್ ಇಟ್. ಓಕೆ, ಸೊ ಆಯಿತು, ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿ. ಏನೇ ಕ್ವೆಶನ್ಸ್ ಇದ್ದರೂ ಹವಾಸೂಪ ಇದು ನಾನು ಹೇಳ್ತೀನಿ ಬೇಕಿದ್ರೆ. ಮತ್ತೆ ಸಿಗೋಣ ಅಂತೆ. ಅಲ್ಲಿ ತನಕ ಮಚ್ಚ 1 2 3 ರಿಲ್ಯಾಕ್ಸ್.